ಕಮ್ಮಿ ಇರ್ತದೆ ಸರ್ ಕೊಡ್ಲಿಲ್ಲ. ನವರಾತ್ರಿ ಉತ್ಸವದ ಬಟ್ ಹಿನ್ನೆಲೆ ನನಗಂತೂ ತಾಯಿ ನಾ ಮಹಾರಾಷ್ಟ್ರ ಹೋದ ವರ್ಷ ತುಳಜಾಪುರದ ಏನಂತ ಪ್ರಸಿದ್ಧ ಬೇಡ್ಕೊಂಡೆ ಅಂದ್ರೆ ತುಳಜಾಭವಾನಿ ಕರೋನಾ ಬಂದು ದೇವಸ್ಥಾನಕ್ಕೆ ಲಾಕ್ಡೌನ್ದಾಗೆಲ್ಲ ಪಾದಯಾತ್ರೆ ಮೂಲಕ ಸುಮಾರು ತೆರಳುವ ಬಿಸ್ನೆಸ್ ಲಾಸ್ ಭಕ್ತರಿಗಾಗಿ ಆಗೈತೆ. ಈ ಬೃಹತ್ ವರ್ಷ ಪ್ರಮಾಣದ ಒಳ್ಳೆ ಹಣ್ಣು ಬಿಸ್ನೆಸ್ ವಿತರಣಾ ನಡ್ಕೊಂಡು ಕಾರ್ಯಕ್ರಮ ಹೋಗ್ಲಿ. ನಂಗೆ ಏರ್ಪಡಿಸಲಾಗಿದೆ ಎಂದು ಬಂದಿನ ಖ್ಯಾತ ಉದ್ಯಮಿ ಲಾಭದಲ್ಲಿ ಸಂಜೀವ್ ಕುಮಾರ್ ತೂಗಾರ್ 50% ನಿನಗೆ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಡೊನೇಟ್ ಸುದ್ದಿಗೋಷ್ಠಿ ಮಾಡ್ತೀನಿ ನಡೆಸಿದ ನಿಮ್ಗೆ ಮಾತನಾಡಿದ ನಾ ಅವರು ಬೇಡ್ಕೊಂಡಿ ಸರ್. ಕಲಬುರಗಿ, ನನಗೆ ಬೀದರ್, ಈ ವರ್ಷ ತೆಲಂಗಾಣ ಸೇರಿದಂತೆ ಪ್ರಾಫಿಟ್ ಹಲವು ಆಗಿದ್ರಾಗಿ ಕಡೆಗಳಿಂದ 50% ಲಕ್ಷಾಂತರ ನಾ ಸಂಖ್ಯೆಯಲ್ಲಿ ಅಲ್ಲಿ ಭಕ್ತಾದಿಗಳು ಖರ್ಚು ಪಾದಯಾತ್ರೆ ಮಾಡ್ತೀನಿ ಮೂಲಕ ಸರ್. 5 ದಿವಸ ತುಳಜಾಪುರಕ್ಕೆ ಪ್ರೋಗ್ರಾಮ್ದಾಗ ಆಗಮಿಸುತ್ತಾರೆ. ನನಗೆ ಪಾದಯಾತ್ರಿಗಳಿಗಾಗಿ ಪ್ರಿನ್ಸ್ 20 ವಾನ್ಸ್ ಲಿಂದ ಗ್ರೂಪ್ ಸರ್ ವತಿಯಿಂದ 30 ಲ್ಯಾಕ್ಸ್ ಮಾರ್ಗ ಮಧ್ಯದ ನಳದುರ್ಗ ಹತ್ತಿರ ಖರ್ಚಾಗ್ಲತ್ತದ. ಹಣ್ಣು ವಿತರಣೆ ನನಗೆ ಈ ವರ್ಷ ಆಗಿಂದ ಮಾಡಲಾಗುತ್ತಿದೆ. ಇನ್ಕಮ್ ಸುಮಾರು 60 30 ಲ್ಯಾಕ್ಸ್ ಟನ್ ಹಣ್ಣುಗಳ 50% ವಿತರಣೆ ಪೂರ ಡೊನೇಟ್ ನಾ ಮಾಡಲಾಗುತ್ತಿದ್ದು, ಅಕ್ಟೋಬರ್ ಮಾಡ್ತಾ ಇದ್ದೀನಿ 15, 16 ಹಾಗೂ 17ರಂದು 3 ದಿನಗಳ ಕಾಲ ನಿರಂತರ ಹಣ್ಣು ವಿತರಣೆ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಗಿರೀಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸರ್ ನನ್ನ ಜೀವನದಾಗ ನಾ ಯಾವಾಗಲೂ ರಾಜಕೀಯ ನಾಯಕ ಆಗಬೇಕು, ರಾಜಕೀಯ ನಾಯಕ ಆಗಿ ಎಲ್ಲ ಜನಗಳಿಗೆ ಸೇವೆ ಮಾಡ್ಬೇಕಂತ ನಾ ಯಾವಾಗಲೂ ಅನ್ಕೊಂಡಿಲ್ಲ ಸರ್. ಅದೆಲ್ಲ ಸುಳ್ಳು. ಇನ್ನೊಂದು ಎರಡನೇ ಮಾತು ಏನಂದ್ರೆ ಸರ್, ನನಗೆ ಪ್ರೆಸ್ ಮೀಟಿಂಗ್ದಾಗೂ ಈ ಥರ ಹೇಳ್ಕೊಂಬ ಅಂತ ಇಷ್ಟ ಇರಲಿಲ್ಲ ಸರ್. ಬಟ್ ಒಂದು ಜನಗಳಿಗೆ ಒಳ್ಳೆಯ ಕಾರ್ಯಕ್ರಮ ಮಾಡತ್ತೀನಿ, ಜರ 4 ಮಂದಿಗೆ ಗೊತ್ತಾಗಲಿ ಅಂತ ನಮ್ಮ ಅಣ್ಣ ತಮ್ಮರು ಎಲ್ಲರೂ ಹೇಳಲಿಂದ ಒಂದು ಸಂಘು ಹೇಳಿನ ಥರ ನಾವು ಈ ಪ್ರೆಸ್ ಮೀಟಿಂಗ್ ಇಟ್ಕೊಂಡು ಸರ್. ನನಗೆ ಯಾವುದೇ ರಾಜಕೀಯ ನಾಯಕ ಆಗ ಇಷ್ಟ ಇಲ್ಲ. ನಾ ಯಾವ ರಾಜಕೀಯ ನಾಯಕದ ಗುಡನೂ ನಾ ಹೋಗಿಲ್ಲ ಸರ್. ನಾ ಎಲ್ಲ ನಾಯಕಗಳಿಗೆ ಸಪೋರ್ಟ್ ಮಾಡೀನಿ ಸರ್, ಎಲ್ಲರಿಗೆ ಸಪೋರ್ಟ್ ಮಾಡಿ ಓಟ್ ಹಾಕ್ಸೀನಿ ಸರ್, ಎಲ್ಲರಿಗೆ ಗೆದ್ದಿಸೀನಿ ಸರ್. ಬಟ್ ನಾ ಎಂದು ನಾಯಕ ಆಗಬೇಕು, ನಾ ಯಾಕೆ ರಾಜಕೀಯ ನಾಯಕದಾಗ ಹೋಗಬೇಕು, ನಾ ಪಾಲಿಟಿಕ್ಸನ್ ಆಗಿ ಲೀಡರ್ ಆಗಬೇಕಂತೂ ನಾ ಯಾವಾಗಲೂ ಬೇಡ್ಕೊಂಡಿಲ್ಲ ಸರ್. ನಾ ಸಾಧಾರಣ ಮನುಷ್ಯನಾಗಿ ಬಿಸ್ನೆಸ್ ಮಾಡ್ಕೋತಾನೆ, ಎಲ್ಲರದ್ದು ಸೇವೆ ಮಾಡ್ಕೋತಾ, ಎಲ್ಲರಿಗೆ ಹೆಲ್ಪ್ ಮಾಡ್ಕೋತಾ ಅಂತ ಇರಬೇಕಂತ ನನ್ನ ಮನಸ್ಸಿನಾಗ ನಾ ಇದೇ ನಿರ್ಧಾರ ಅದ ಸರ್. ನಾ ಯಾವಾಗಲೂ ರಾಜಕೀಯ ನಾಯಕ ಆಗಬೇಕಂತ ಅನ್ಕೊಂಡಿಲ್ಲ ಸರ್.